ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿದು ಸೆಕೆಂಡ್ ಸೆಮ್ದು NEP ಸಿಲೆಬಸ್ ಏನಿದೆಯಲ್ಲ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ NEPನಲ್ಲಿ ಕೆಮಿಸ್ಟ್ರಿ ಏನಾದರೂ ನೀವು DSc 1 ಅಂತ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ನಿಮಗೆ 4 ಯೂನಿಟ್ ಇರುತ್ತೆ. ಅದರಲ್ಲಿ ಒನ್ ಆಫ್ ದಿ ಯೂನಿಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಯೂನಿಟ್ 2 ಅಂತ ಹೇಳ್ತೀವಿ. 14 ಅವರ್ಸ್ ಇದೆ. ಅದರದ್ದು ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ. ಸೊ ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ DSc 1 ಸೆಕೆಂಡ್ ಸೆಮಿಸ್ಟರ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಹೇಗೆ ನಾನು ಸೀಕ್ವೆನ್ಸಲ್ಲಿ ಮಾಡ್ತಾ ಹೋಗ್ತೀನಿ. ಅಲ್ಲಿ ನಾನು 1 2 3 ಅಂತ ಕೊಟ್ಟಿರ್ತೀನಿ. ಇಲ್ಲಿ ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಇದು ಥರ್ಡ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಅದಕ್ಕಿಂತ ಮುಂಚೆ 2 ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ನಾನು ಯಾವ ಮೆಥಡಲ್ಲಿ ಯಾವ ಸೀಕ್ವೆನ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಲ್ಲ, ನೀವು ಆ ಸೀಕ್ವೆನ್ಸಲ್ಲಿ ನೋಡ್ತಾ ಹೋದರೆ ಪಾಠ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಒಂದಕ್ಕೊಂದು ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಹೇಗೆ ಕ್ಲಾಸಲ್ಲಿ ರೆಗ್ಯುಲರಾಗಿ ಫಾಲೋ ಮಾಡ್ತಿರಲ್ಲ, ಅದೇ ರೀತಿ ನೀವು ನನ್ನ ಚಾನಲಲ್ಲಿರುವಂಥ ಎಲ್ಲ ವೀಡಿಯೋಗಳನ್ನ ರೆಗ್ಯುಲರಾಗಿ ನೀವು ಫಾಲೋ ಮಾಡ್ತಾ ಹೋದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಹ್ಯಾಲೋಜನೇಷನ್ ಆಫ್ ಬೆನ್ಝೀನ್ನ ವಿತ್ ಮೆಕ್ಯಾನಿಸಮ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬೆನ್ಝೀನ್ ಇಸ್ ಎ ಪ್ಲೇನಾರ್ ಮಾಲಿಕ್ಯೂಲ್ ಹ್ಯಾವಿಂಗ್ ಎ ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಅಬೌವ್ ಅಂಡ್ ಬಿಲೋ ದಿ ಪ್ಲೇನ್ ಆಫ್ ದಿ ರಿಂಗ್. ಸೊ ಅದಕ್ಕೆ ಇದನ್ನು ನಾವು ನ್ಯೂಕ್ಲಿಯೋಫೈಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಎಲೆಕ್ಟ್ರಾನ್ ರಿಚ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನಿಮ್ಗೆ ಯಾವುದೇ ಒಂದು ರಿಯಾಕ್ಷನ್ಸ್ ಆಗಬೇಕು ಅಂದರೆ ಎಲೆಕ್ಟ್ರಾನಿಕ್ ಫ್ಯಾಕ್ಟರ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ದೇರ್ ಶುಡ್ ಬಿ ಪಾಸಿಟಿವ್ಲಿ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಪೋಲ್ಸ್ ಪ್ರೆಸೆಂಟ್ ಇನ್ ದಿ ರಿಯಾಕ್ಟಿಂಗ್ ಸಿಸ್ಟಮ್, ದೆನ್ ಓನ್ಲಿ ದ ರಿಯಾಕ್ಷನ್ ಪ್ರೊಸೀಡ್ಸ್. ಸೊ ಆ ಬೇಸಿಸ್ ಮೇಲೆ ತೊಗೊಂಡ್ರೆ ನಿಮಗೆ ಬೆನ್ಝೀನು ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗಿರೋದ್ರಿಂದ ಇಟ್ ಗೋಯಿಂಗ್ ಟು ಬಿ ಅಟ್ಯಾಕ್ಡ್ ಬೈ ದಿ ಎಲೆಕ್ಟ್ರೋಫೈಲ್ಸ್ which are electron deficient. Therefore benzene generally undergoes electrophilic substitution reactions basically. ಹ್ಯಾಲೋಜನೇಷನ್ ರಿಯಾಕ್ಷನ್ನ ತೊಗೊಂಡ್ರೆ ಹ್ಯಾಲೋಜನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 17th ಗ್ರೂಪ್ ಎಲಿಮೆಂಟ್ಸು ಸಾಲ್ಟ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವೇನಂತ ಕರಿತೀವಿ, ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇಫ್ ದೇರ್ ಇಸ್ ಅ ಸಬ್ಸ್ಟಿಟ್ಯೂಷನ್ ಆಫ್ ದಿ hydrogen of the benzene by the halogen, that reaction we are going to call it as halogenation. ಅದು ಫ್ಲೋರಿನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು. ಫ್ಲೋರಿನ್ ರಿಯಾಕ್ಷನ್ಸ್ ವಿ ಕೆನಾಟ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಅಂಡರ್ ಲ್ಯಾಬ್ ಕಂಡೀಷನ್ಸ್. ಹಂಗಾಗಿ ನಾವು ಫ್ಲೋರಿನೇಷನ್ ಬಿಕಾಸ್ ರಿಯಾಕ್ಷನ್ಸ್ ಹೈಲಿ ಎಕ್ಸೋಥರ್ಮಿಕ್ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಫ್ಲೋರಿನೇಷನ್ ರಿಯಾಕ್ಷನ್ ಮಾಡಲ್ಲ. ಬಟ್ ವಿ ಆರ್ ಗೋಯಿಂಗ್ ಟು ಡೂ ಕ್ಲೋರಿನೇಷನ್, ಬ್ರೋಮಿನೇಷನ್ ಆ್ಯಂಡ್ ಐಡೋನೇಷನ್. ಅಡಿಷನ್ ಆಫ್ ಕ್ಲೋರಿನ್ಗೆ ಕ್ಲೋರಿನ್ ಅಥವಾ ಸಬ್ಸ್ಟಿಟ್ಯೂಷನ್ ಆಫ್ ಕ್ಲೋರಿನ್ಗೆ ಕ್ಲೋರಿನೇಷನ್ ಅಂತ ಹೇಳ್ತೀವಿ. ಅದೇ ಥರ ಸಬ್ಸ್ಟಿಟ್ಯೂಷನ್ ಆಫ್ ಬ್ರೋಮಿನ್ಗೆ ಬ್ರೋಮಿನೇಷನ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಷನ್ ಆಫ್ ಐಡೋಯಿನ್ಗೆ ಐಡೋನೇಷನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾನು ಕ್ಲೋರಿನ್ನ ತಗೊಂಡು ರಿಯಾಕ್ಷನ್ನ ಮಾಡ್ತಾ ಇದ್ದೀನಿ. ಅಗೇನ್ ವೆನ್ ಯು ಡೂ ದಿ ರಿಯಾಕ್ಷನ್ ಇನ್ ಕ್ಲೋರಿನ್ ಆರ್ ಕ್ಲೋರಿನೇಷನ್ ಆರ್ ಹ್ಯಾಲೋಜನೇಷನ್, under 2 different conditions we can do: in presence of an halogen carrier or in the absence of halogen carrier, or in presence of a diffuse sunlight or in the absence of diffuse sunlight. ಸೊ ಕಂಡೀಷನ್ಸ್ಗಳ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಡೂಯಿಂಗ್ ದಿ ಹ್ಯಾಲೋಜನೇಷನ್ ಆಫ್ ಬೆನ್ಝೀನ್. ಸಿನ್ಸ್ ಐ ಆಮ್ ಗೋಯಿಂಗ್ ಟು give the mechanism of electrophilic substitution reaction, here I am going to consider halogen as an electrophilic substitution reaction. Therefore I have to generate an electrophile. How I am going to generate an electrophile? You already know that whenever you are going to consider the electrophilic substitution reaction, it takes place in 3 different steps. First step is the formation of an electrophile. Second step is the pi electrons going to attack the electrophile. Thereby you are going to get a carbocation formation. Third step is the formation of the product. Here benzene I am going to make to react with a chlorine in presence of a neutral ferric chloride, which are called as halogen carriers, or I can take also reaction in presence of AlCl3 ಮಾಡ್ಕೋಬೋದು. ಆವಾಗ ನಾನು ಬರುವಂಥ ಪ್ರಾಡಕ್ಟ್ ಏನಿದೆಯಲ್ಲ ಅದು ಕ್ಲೋರೋಬೆನ್ಝೀನ್ ಆಗಿರುತ್ತೆ. ಸಿಮಿಲರ್ಲಿ ನಾನು ಬ್ರೋಮಿನೇಷನ್ ಮಾಡ್ಬೋದು, ಐಡೋನೇಷನ್ನು ಮಾಡ್ಬೋದು. ಸೊ ಇದು ರಿಯಾಕ್ಷನ್ ಆಗ್ತಾ ಇದೆ. ಸೊ ಬೆನ್ಝೀನ್ ಇದ್ದಿದ್ದು ಏನಾಗ್ತಿದೆ, ಬೆನ್ಝೀನಲ್ಲಿರುವಂಥ ಒಂದು ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ Cl+. ಹಾಗಾಗಿ ಇದನ್ನು ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸಿನ್ಸ್ ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ Cl, ಇದಕ್ಕೆ ನಾನು ಕ್ಲೋರಿನೇಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಬೆನ್ಝೀನ್ ಇದ್ದಿದ್ದೇನಾಗುತ್ತೆ, ಕ್ಲೋರೋಬೆನ್ಝೀನ್ಗೆ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ
ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ದಂಗೆ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್, ಅಟ್ಯಾಕ್ ಆಫ್ ಎನ್ ಎಲೆಕ್ಟ್ರೋಫೈಲ್, ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಎ ಕಾರ್ಬೋಕೆಟಯಾನ್, formation of an electrophile. There is a formation of an electrophile. So ನಿಮ್ನ ಮುಂಚೆನೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ catalyst. Here either I am going to take FeCl3 or AlCl3 as the catalyst. So ನಿಮ್ದು ಕ್ಲೋರಿನ್ ಏನು ಮಾಡ್ತಾ, it going to react with that to form Cl plus and FeCl4 minus. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮ್ದು ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ. ಹೇಗೆ ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಕೆಟಲಿಸ್ಟ್. ಈಗ ನಮ್ದು ಕೆಟಲಿಸ್ಟ್ ಥರ ಯಾವುದು ಆ್ಯಕ್ಟ್ ಮಾಡ್ತಾ ಇದೆ, FeCl3 ಆಗ್ತಾ ಇದೆ. Catalyst just it going to initiate the reaction and again it will be regenerated at the end of the reaction ಅಂತ ಹೇಳ್ತೀವಿ. ಸೊ ಇದು ಬರುತ್ತಾ ಇಲ್ವಾ ಅಂತ ನೋಡೋಣ. ಆ ಬೇಸಿಸ್ ಮೇಲೆ ನಾನು ಇದನ್ನು ಕೆಟಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಫೆರಿಕ್ಲೋರೈಡ್ ಕೆಟಲಿಸ್ಟ್ ಜೊತೆಗೆ ನಿಮ್ಮದು ಕ್ಲೋರಿನ್ ರಿಯಾಕ್ಟ್ ಆಗುತ್ತೆ. ಆವಾಗ Cl+ ಮತ್ತು FeCl- ನಿಮಗೆ ಬರ್ತಾ ಹೋಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಎಲೆಕ್ಟ್ರಾನ್ ರಿಚ್ ಬೆನ್ಝೀನ್ ನ್ಯೂಕ್ಲಿಯಸ್ ಹ್ಯಾವಿಂಗ್ ಎ ಡಿಲೋಕಲೈಸ್ ಪೈ ಎಲೆಕ್ಟ್ರಾನ್ ದಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಎಲೆಕ್ಟ್ರೋಫೈಲ್ Cl+. ಅಗೇನ್ ದಿಸ್ ಇಸ್ ಅ ಸ್ಲೋ ಸ್ಟೆಪ್. ಯಾವುದು ಸ್ಲೋ ಸ್ಟೆಪ್ ಇರುತ್ತಲ್ಲ ಅದನ್ನು ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳ್ತೀವಿ. ಹಾಗಾಗಿ ದಿಸ್ ಇಸ್ ಅ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್. ಯು ಆರ್ ಗೋಯಿಂಗ್ ಟು ಗೆಟ್ ಎ ಕಾರ್ಬೋಕೆಟಿಯಾನ್. ಹೇಗಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಪೈ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ 2 ಎಲೆಕ್ಟ್ರಾನ್ ಬೇಕು. ಆ ಪೈ ಎಲೆಕ್ಟ್ರಾನ್ಸಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, Cl+ ಕೊಡ್ತಾ ಇದೆ. ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ 2 ಎಲೆಕ್ಟ್ರಾನ್ ಬರುತ್ತೆ. ಆ 2 ಎಲೆಕ್ಟ್ರಾನ್ ಏನು ಮಾಡ್ತಾ ಇದೆ, ಸೇರಿಕೊಂಡು ಕಾರ್ಬನ್ ಮತ್ತು Cl ಮಧ್ಯದಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಬಾಂಡ್ ಆಗ್ತಾ ಇದೆ. Since one of the carbon has given away its electron, that carbon will going to have only 3 valency. Therefore, it doesn't satisfy the octet arrangement. Therefore, it going to carry the positive charge. Again, that positive charge can be easily stabilized having the electron donating nature of the pi electrons which are present in the same benzene ring. ಅವು ಏನು ಮಾಡ್ತವೆ, ತಮ್ಮ ಪೈ ಎಲೆಕ್ಟ್ರಾನ್ಸ್ನ ಸರ್ಕ್ಯುಲೇಟ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಸ್ಟೆಬಿಲೈಸ್ಡ್ ಅಂದ್ರೇನು, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ, ಇನ್ನೊಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ದೇ ಕೀಪ್ ಆನ್ ಚೇಂಜಿಂಗ್. ಆವಾಗ ನಮ್ಗೆ ಏನಾಗುತ್ತೆ, ಟೈಮ್ ಜಾಸ್ತಿ ಸಿಗುತ್ತೆ. ಅಂದರೆ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಲಾಂಗರ್ ಟೈಮ್ ಯಾವುದಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಸ್ಟೇಬಲ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತದೆ, ಬಿಕಾಸ್ ಆಫ್ ದಿ ರೆಸೊನೆನ್ಸ್, ಬಿಕಾಸ್ ಆಫ್ ದಿ ಪೈ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಬೆನ್ಝೀನ್ ರಿಂಗ್, the carbocation that has been formed can be easily stabilized by resonance. ಸೊ ಇದೆಲ್ಲ ನೀವು ರೆಸೊನೆನ್ಸು, ಹೈಪರ್ ಕಾನ್ಜುಗೇಷನ್ ಎಫೆಕ್ಟು, ಇಂಡಕ್ಟಿವ್ ಎಫೆಕ್ಟು, ಮಿಸೊಮೆರಿಕ್ ಎಫೆಕ್ಟು ಇದೆಲ್ಲ ನೀವು ಫಸ್ಟ್ ಸೆಮಿಸ್ಟ್ರಲ್ಲೇ ಓದಿದಿರಾ. ದಟ್ ವಿ ಆರ್ ಅಪ್ಲೈಯಿಂಗ್ ಹಿಯರ್. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕಾರ್ಬೋಕೆಟಿಯಾನ್ ಬರುತ್ತೆ. ಸೊ ನಾನು ಇಷ್ಟೆಲ್ಲ ಸ್ಟ್ರಕ್ಚರ್ ಬರೆಯೋದು ಬದಲು ಏನು ಮಾಡ್ತೀನಿ, ನಾನು ರೆಸೊನೆನ್ಸ್ ಹೈಬ್ರಿಡ್ನ ಬರ್ಕೊಳ್ತೀನಿ. ರೆಸೊನೆನ್ಸ್ ಹೈಬ್ರಿಡ್ ಇಸ್ ಅ ಕಲೆಕ್ಟಿವ್ ಸ್ಟ್ರಕ್ಚರ್ ಆಫ್ ಆಲ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್. ನನಗೆ ಇಲ್ಲಿ ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗ್ತಾ ಇದೆ. ಆ ಕಾರ್ಬೋಕೆಟಿಯಾನ ಬೆನ್ಝೀನ್ ಒಳಗಡೆ ನಾನು ಏನು ಮಾಡಿದ್ದೀನಿ, ಪಾಸಿಟಿವ್ ಚಾರ್ಜ್ ಮಾಡಿದ್ದೀನಿ. ದಟ್ ಪಾಸಿಟಿವ್ ಚಾರ್ಜ್ ವಿಲ್ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಕಾರ್ಬನ್ ಆಟಮ್ ಟು ಅನದರ್ ಕಾರ್ಬನ್ ಆಟಮ್. ಅದಕ್ಕೆ ಅಲ್ಲಿ ಡಾಟೆಡ್ ಲೈನಲ್ಲಿ ತೋರಿಸಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬರುವಂಥದ್ದು ಕಾರ್ಬೋಕೆಟಿಯಾನ್. Carbocation is highly unstable, but that reaction is slow because it keep on changes from one form to another form because of the resonance. ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ ದಟ್ ತುಂಬ ಫಾಸ್ಟಾಗಿ ಆಗುತ್ತೆ. ನಮ್ಮ ಸೇಮ್ ಸಿಸ್ಟಮಲ್ಲಿ ಏನಾಗಿದೆ, FeCl4 ಇದೆ. ದಟ್ Cl4 ಇಸ್ ಎ ನ್ಯೂಕ್ಲಿಯೋಫೈಲ್. It going to act as a base. It immediately obstruct the proton. It going to take away H+. ಅಗೇನ್ ಇಲ್ಲೂ ಕಾರ್ಬನ್ ಮತ್ತು H ಮಧ್ಯದಲ್ಲಿ ಏನಾಗ್ತಿದೆ, ಬಾಂಡ್ ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ ಇದೆ. H will give away its bond electrons and it will go away as H+. That H+ will react with FeCl4 to form HCl plus FeCl3. Why I told FeCl3 as a catalyst? Because it has been generated at the end of the reaction. So ಇಲ್ಲಿ ಏನಾಗ್ತಾ ಇದೆ, ಆ ಪೈ H ಏನಾಗ್ತಾ ಇದೆ, it will go away as H+. ಆದರೆ ಇಲ್ಲಿ ಏನಾಗ್ತಿದೆ, ಆ H+ ಕೊಟ್ಟ ಮೇಲೆ ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರುವಂಥ 2 ಬಾಂಡ್ ಇದೆಯಲ್ಲ, that will give back to the benzene. Thereby you are going to have a chlorobenzene. This is the way there will be a formation of benzene to chlorobenzene by halogenation, by chlorination reaction. And the reaction we are going to call it as an electrophilic substitution reaction because during the reaction electrophile will be generated. That electrophile is Cl+. Therefore this reaction we are going to call it as an electrophilic substitution reaction. A person says we should be like a benzene. ನಮಗೆ ಎಷ್ಟೇ ಕಷ್ಟ ಬರ್ಬೋದು, ಇದು ಯಾರು ಸೈಂಟಿಸ್ಟ್ ಹೇಳಿರುವಂಥ ಕೊಟೇಶನು.
ಲೈಫಲ್ಲಿ ಎಷ್ಟೊಂದು ಕಡೆಗೆ ಅಡೆತಡೆಗಳು ಬರುತ್ತೆ. ಆದರೆ ಬೆನ್ಸಿನ್ ಹೆಂಗೆ ಸ್ಟ್ರಾಂಗ್ ಆಗಿರ್ತಾರೆ, ಎಂಥ ಸ್ಟ್ರಾಂಗ್ ಎಲೆಕ್ಟ್ರೋಫೈಲ್ ಬಂದ್ರೂ ತನ್ನ ಸ್ಟೆಬಿಲಿಟಿನ ಅದು ಕಳ್ಕೊಳ್ಳೋದೇ ಇಲ್ಲ, ಇಟ್ ಗೋಯಿಂಗ್ ಟು ಬಿ ಸ್ಟೇಬಲ್. ಅದೇ ರೀತಿ ನಾವು ಇರಬೇಕು ಅಂತ ಆ ಸೈಂಟಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದೀಸ್ ಅಂದರೆ ಜೀವ ಇಲ್ಲದೆ ಇರೋಂಥ, ಲೈಫ್ ಇಲ್ಲದೆ ಇರೋವಂಥ ಮಾಲಿಕ್ಯೂಲ್ ಜೊತೆನೂ ಹೌ ದೇ ಗೋಯಿಂಗ್ ಟು ಬಿಹೇವ್. ಆ ಬಿಹೇವಿಯರ್ನ ನೋಡಿಕೊಂಡು ನಾವು ಲೈಫಲ್ಲಿ ಕಲಿಯುವಂಥದ್ದು ತುಂಬ ಇರುತ್ತೆ. ವಿತ್ ದಟ್ ಇಂಟೆನ್ಷನ್ ದಟ್ ಸೈಂಟಿಸ್ಟ್ ಹ್ಯಾಸ್ ಗೇವ್ ದಿಸ್ ಕೊಟೇಶನ್. A person needs to become like a benzene that no electrophile break its stability. Thank you. All the best.